ಆ್ಯಕ್ಚುಲಿ ನಾನು ಸಿನಿಮಾ ನೋಡಿರಲಿಲ್ಲ. ನಾನು ಮಾನಿಟ್ರ್ ಕೂಡ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ನಾನು ಮಾನಿಟ್ರ್ ಕೂಡ ನೋಡಿಲ್ಲ. ಏನಂದರೆ ಥಿಯೇಟ್ರಲ್ಲೇ ಸಿನಿಮಾ ನೋಡೋಣ ಅಂತ. ನನಗೊಂದು ಡೌಟ್ ಇತ್ತು. ಏನಂದರೆ ಹೀರೋಯಿನ್ನು ಫಸ್ಟು, ಆಮೇಲೆ ಹೀರೋ ಅವರು ಸಿನಿಮಾ ಮಾಡಿದರು, ಬಟ್ ಸೀರಿಯಲ್ ಮಾಡಿದರು. ಇವರಿಬ್ಬರದ ಮೇಲೆ ನನಗೆ ಡೌಟ್ ಇತ್ತು. ಸೊ ಹೆಂಗಾಗ್ಬೋದು ಅಂತ. ನಿಜವಾಗ್ಲೂ ನೀವೆಲ್ಲರೂ ನೋಡಿರ್ತೀರ. ಫಸ್ಟ್ ಬಂದು ಇವರಿಬ್ಬರಿಗೆ ಅಪ್ರಿಷಿಯೇಷನ್ ಮಾಡಿರ್ತೀರ, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನಿಮ್ಮಿಬ್ಬರ ಬಗ್ಗೆ. ನನ್ನ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡೋಂಗೆ ಇಲ್ಲ, ಯಾಕಂದರೆ ನೀವಿಬ್ಬರು ನನ್ನನ್ನೇ ತಿಂದಾಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಸುಮ್ಮನೆ ನಿಮ್ಗೆ ಹೇಳಬೇಕು ಅಂತಲ್ಲ, ನನಗೆ ಮನಸಾರೆ ನನ್ನ ಆತ್ಮದಿಂದ ನಿಮ್ಮಿಬ್ಬರು ಆ್ಯಕ್ಟಿಂಗಿಗೆ ತುಂಬ ಖುಷಿ ಆಗಿದೆ. ಅಷ್ಟೇ ಅಲ್ಲ, ನಾನು ಎಲ್ಲರಿಗೂ ಏನು ಹೇಳ್ತಿದ್ದೆ ಗೊತ್ತಾ, ಹೊಸ ಹುಡುಗರು ಪ್ರತಿಯೊಬ್ಬರು ಹೊಸಬರೇ, ಯಾಕೆ ಇಷ್ಟೊಂದು ಜನ ಹೊಸಬರಿದ್ದು ನಾವು ಏನಾಗುತ್ತೆ ಸಿನಿಮಾ ಅನ್ನೋ ಭಯ ಇತ್ತು. ಬಟ್ ಓವರ್ ಆಲ್ ಟೀಮ್ ನಿಜ ಹೇಳ್ತೀನಿ, ಯಾರು ಹೊಸಬರ ಥರ ಮಾಡಿಲ್ಲಪ್ಪ ನಿಜ. ಅದಕ್ಕೆ ಡೈರೆಕ್ಟ್ರು ಟ್ಯಾಲೆಂಟು ನಿಮ್ಮದೇ ಟ್ಯಾಲೆಂಟ್. ಯಾಕಂದರೆ ಹೊಸಬರ ಹತ್ರ ಹಳಬರ ಥರ ಮಾಡಿಸೋದು ತುಂಬ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರ. ಆಮೇಲೆ ಹೊಸಬರ ಹತ್ರ ಮಾಡಿಸ್ಬೇಕಂದ್ರೆ ಒಂದೆರಡು ದಿನ ಜಾಸ್ತಿನೂ ಹೋಗುತ್ತೆ. ಆ ಥರ ಎಲ್ಲ ಇದ್ದಾಗ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರು. ಸೊ ಯಾವುದಕ್ಕೂ ಚಿಂತೆ ಮಾಡದೆ ಆರಾಮಾಗಿ ಶೂಟಿಂಗ್ ಮಾಡಿ ಒಂದು ಥಿಯೇಟ್ರಿಗೆ ಒಂದು ಸಿನಿಮಾ ತರೋದಂದರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ. ಶೂಟಿಂಗ್ ಹೆಂಗಾರ ಮಾಡ್ಕೊಂಬಿಡ್ಬೋದು, ಮೊಬೈಲಲ್ಲಾದರೂ ಮಾಡೋಣ ಅಂತ ಮಾಡಿಬಿಡ್ಬೋದು. ಬಟ್ ಥಿಯೇಟ್ರಿಗೆ ತಂದು ಜನನ ಸೇರಿಸಿ ನಿಮ್ಗಳದೆಲ್ಲ ಸಪೋರ್ಟ್ ಸಿಗಬೇಕಂದ್ರೆ ಅದಕ್ಕೆ ಪ್ರೊಡ್ಯೂಸರ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ಅವ್ರಿಗೆ ತುಂಬ ಧೈರ್ಯ ಇರಬೇಕು. ಯಾಕಂದರೆ ದುಡ್ಡು ಏನಾಗುತ್ತೋ ಏನೋ ಗೊತ್ತಿಲ್ಲ, ಇನ್ನೂ ನಂಬಿಕೆ ಇರಲ್ಲ. ಸೊ ಅವರೆಲ್ಲದಕ್ಕೂ ನಿಂತಿದ್ದಾರೆ. ನಾನು ಕೇಳ್ಕೊಳೋದು ದೇವ್ರಂದರೆ ನಿಮ್ಮ ಹತ್ರ ಅಷ್ಟೇ. ಅಯ್ಯಪ್ಪ ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ, ಮುಂದೆ ಇನ್ನೂ 10 ಸಿನಿಮಾ ಮಾಡಬೇಕಂದ್ರೆ ನೀವೆಲ್ಲ ಒಂದು ಸರಿ ಥಿಯೇಟ್ರಿಗೆ ಬಂದು ನಮ್ಮ ಕಾಲೇಜ್ ಕಲಾವಿದ ಸಿನಿಮಾ ನೋಡಬೇಕು. ನಿಜ ಹೇಳ್ತೀನಿ, ಆತ್ಮದಿಂದ ಹೇಳ್ತೀನಿ. ಪ್ರತಿಯೊಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ಸ್ಕೊಂಡು ನಾನು ಅದನ್ನೇ ಈಗ ಹೇಳ್ತಿದ್ದೆ, ಸರ್ ಕಡಿಮೆ ಬಜೆಟಲ್ಲಿ ಹೈ ಬಜೆಟ್ ಮ್ಯೂಸಿಕ್ ಮಾಡಿಬಿಟ್ಟಿದ್ದೀರ ನೀವು. ನಿಮ್ಗೆ ಹೈ ಬಜೆಟ್ದೊಂದು ಕೆಲಸ ಬಂದೇ ಬರುತ್ತೆ. ಇವಾಗ ಕಡಿಮೆ ಬಜೆಟಲ್ಲಿ ಏನೋ ಮಾಡಿದ್ದೀನಿ ಅಂತ ಬೇಜಾರಾಗಬೇಡಿ ಅಂದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಮಾಡಿದಾರಲ್ವಾ ಬ್ಯಾಕ್ಗ್ರೌಂಡ್ ಸ್ಕೋರು. ನಿಜ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೇದಾಗಲಿ ಸರ್ ನಿಮಗೆ. ತುಂಬ ಚೆನ್ನಾಗಿ ಕೆಲಸ ಮಾಡಿ. ಇನ್ನೂ ಟೋಟಲ್ ಟೀಮ್ ನಿಮ್ಗೆಲ್ರಿಗೂ ಒಳ್ಳೊಳ್ಳೆ ಅವಕಾಶ ಸಿಗಲಿ, ಇನ್ನೂ ದೊಡ್ಡದಾಗಿ ಹೆಸರು ಮಾಡೋಣ. ಈ ಟೀಮನ್ನು ಹಿಂಗೆ ಗಟ್ಟಿ ಇಟ್ಕೊಳ್ಳಿ ಸರ್, ತುಂಬ ಗಟ್ಟಿ ಇಟ್ಕೊಳ್ಳಿ. ಯಾಕಂದರೆ ತುಂಬ ಚೆನ್ನಾಗಿದೆ ಟೀಮು. ಈ ಟೀಮನ್ನು ಬೆಳೆಸ್ಕೊಳ್ಳಿ, ಮುಂದೆ ಒಳ್ಳೇದಾಗುತ್ತೆ. ಎಲ್ಲ ಕಲಾವಿದರಿಗೂ ಎಲ್ಲ ಆಡಿಯನ್ಸಿಗೂ ಥ್ಯಾಂಕ್ಸ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಫಸ್ಟ್ ಕೇಳ್ಕೊಳೋದು ನಮ್ಮ ಪ್ರೊಡ್ಯೂಸರ್ನ ಉಳಿಸಿ, ಅವ್ರು ಇನ್ನೂ 4 ಸಿನಿಮಾ ಬಿಡ್ಬೇಕು ನಮಗೆ. ನಮ್ಮ ಊಟ ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ಬಂದು ಎಲ್ಲರೂ ಊಟ ಹಾಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು, ನನ್ನ ಪೋರ್ಷನ್ ಮಾತ್ರ ನೋಡಿದ್ದೆ ಡಬ್ಬಿಂಗಲ್ಲಿ. ಬಟ್ ಇವತ್ತು ಹೋಲ್ ಸಿನಿಮಾ ನೋಡಿ ತುಂಬಾ ಖುಷಿ ಆಯಿತು ನನಗೆ. ನನ್ನ ಪಾತ್ರ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಪಾತ್ರ ಇರ್ಬೋದು. ನನಗೆ ತುಂಬಾ ಖುಷಿ ಆಯಿತು. ಸೊ ನಾನು ಇದಕ್ಕೆ ಫಸ್ಟ್ ಥ್ಯಾಂಕ್ಸ್ ಸಂಜು ಸರ್ಗೆ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ನನಗೆ ಸಾರಿಕಾ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾನು ರಘು ಸರ್ ಒಬ್ರಿಗೂ ಥ್ಯಾಂಕ್ ಯು ಹೇಳಬೇಕು. ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಚಿತ್ರತಂಡ ಇದೆ, ಭೇಟಿ ಮಾಡಿ ಅಂತ ಹೇಳಿದವರು. ಸೊ ನೆಕ್ಸ್ಟ್ ನಾನು ತರುಣ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು, ನಮ್ಮ ಪ್ರೊಡ್ಯೂಸರ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ರೂ ಔಟ್ ಸಿನಿಮಾ. ನಮ್ಮ ಸಿನಿಮಾ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ನಮ್ಮ ಡಿರೆಕ್ಟರ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್, ಆ್ಯಂಡ್ ನನ್ನ ಕೋ ಆ್ಯಕ್ಟರ್ ಆರವ್ ಸೂರ್ಯ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸೋ ಕೈಂಡ್ ಟು ಮೀ. ತುಂಬ ಪ್ರತಿಯೊಂದು ಸೀನಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ದರು. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ DOP ಸರ್ ಇರ್ಬೋದು, ಪ್ರತಿಯೊಬ್ಬರಿಗೂ, ಫೈಟ್ ಮಾಸ್ಟರ್, ನಮ್ಮ ಬಾಲ ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ಸೇರಿದ್ದಕ್ಕೆ ಕಾಲೇಜ್ ಕಲಾವಿದ ಆಗಿರೋದು. ಸೊ ನಮ್ಮ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಇದೊಂದೇ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಯಿತು ಸರ್. ಎಸ್ ಮೇಡಮ್. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಗ್ತಿದೆ ಮೇಡಮ್. ಏನಂದರೆ 6 ವರ್ಷ ಆದಮೇಲೆ ಮತ್ತೆ ಬೆಳ್ಳಿತೆರೆಗೆ ಬರ್ತಾಯಿದ್ದೀನಿ. 1 ವರ್ಷ ಧಾರಾವಾಹಿ ಮಾಡೋಣ ಅಂತ ಧಾರಾವಾಹಿಗೆ ಹೋಗಿದ್ದೆ. ಕೊನೆಗೂ 6 ವರ್ಷದ ನಂತರ ಮತ್ತೆ ನಾನು ಬೆಳ್ಳಿತೆರೆ ಪರದೆ ಮೇಲೆ ನೋಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಸೊ ನೀವೆಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದು ಇನ್ನೂ ಖುಷಿ ಆಯಿತು. ನಮ್ಮ ಸಿನಿಮಾ, ನಮ್ಮ ನಿರ್ಮಾಪಕರು ಗಜಾನನ ಪ್ರೊಡಕ್ಷನ್ಸಲ್ಲಿ ಇದು ಮೊದಲನೇ ಸಿನಿಮಾ ಮಾಡ್ತಾಯಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು. ನಮ್ಮ ನಿರ್ದೇಶಕರು ಅವರು ಈ ಸಿನಿಮಾ ಮೂಲಕ ಅವರು ಪಾದಾರ್ಪಣೆ ಮಾಡ್ತಿದ್ದಾರೆ ನಮ್ಮ ಸಿನಿಮಾ ಚಿತ್ರರಂಗಕ್ಕೆ. ಸಂಜಯ್ ಮಳವಳ್ಳಿ ಸರ್ ಅವ್ರಿಗೂ ಒಳ್ಳೇದಾಗಬೇಕು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸೂರಜ್ ಸರ್, ಹಾಗೆ ನಮ್ಮ ಹೀರೋಯಿನ್ ಚೇತನ ಲೋಕನಾಥ್ ಅವರು, ಹಾಗೆ ನಮ್ಮ ತಂಡ, ಇಡೀ ತಂಡ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ಮನಸ್ಫೂರ್ತಿ ಕೇಳ್ಕೊಳ್ತಾ ಇದ್ದೀನಿ. ಬಹುಶಃ ಈ ಸಿನಿಮಾ ಎಲ್ಲ ಕಾಲೇಜ್ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಸಿನಿಮಾ ಹೇಗಿದೆ ಅಂತ ನೀವೇ ಜನಕ್ಕೆ ತಲುಪಿಸ್ಬೇಕು. ಹಾಗಾಗಿ ಜನರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನೀವು ಬಂದು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ನಮ್ಮ ಎಂಟೈರ್ ಟೀಮ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್.
ಮೇಡಮ್ ಅದು ನೀವು ಇವಾಗ ನೀವೇ ಹೇಳಿಬಿಟ್ರಿ, ಸಿನಿಮಾಲಿ ಎಲ್ಲ ಇದೆ. ನೀವು ಹೇಳಿದಾಗೆ ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಫೈಟ್ ಇದೆ, ಒಳ್ಳೆ ಕಥೆ ಇದೆ. ಬರೀ ಕಾಲೇಜ್ ಲವ್ ಸ್ಟೋರಿ ಅಷ್ಟೇ ಅಲ್ಲ, ಫ್ಯಾಮಿಲಿ ಎಂಟರ್ಟೈನರ್ ಅಂತಲೂ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಬಂದು ಸಿನಿಮಾ ಕೂತ್ರೆ 2 ತಾಸಲ್ಲಿ ಕೇವಲ ನಮ್ಮ ಸಿನಿಮಾ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಜಾಸ್ತಿ ಹೊತ್ತು ಇಲ್ಲ, 2 ತಾಸಿದೆ. ಆರಾಮಾಗಿ ಕೂತ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ತೊಗೊಂಡು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ನಮ್ಮ ಟೀಮ್ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಡ್ತೀನಿ. ಸಿಂಪಲ್ ಏನು ಗೊತ್ತಾ ಸರ್, ನಮ್ಮ ಮೂವಿ